ಮೊಬೈಲ್ ನಿಮ್ಮ ಮಗುವಿನ ನೆನಪಿನ ಶಕ್ತಿಯನ್ನೇ ಕಸಿದುಕೊಳ್ತಿದೆ. ಗೊತ್ತಿದೆಯಾ ನಿಮಗೆ? ಪೋಷಕರೇ ಎಚ್ಚರ ಎಚ್ಚರ. ನಿಮ್ಮ ಮಗು ಊಟ ಮಾಡಬೇಕಾದ್ರೆ ಮೊಬೈಲ್ ಬೇಕಾ? ಅಳುವುದನ್ನು ನಿಲ್ಲಿಸಬೇಕಾದ್ರೆ ಮೊಬೈಲ್ ಬೇಕಾ? ಹಾಗಾದರೆ ಈ ವಿಡಿಯೋವನ್ನು ತಪ್ಪದೇ ನೋಡಿ. ಇವತ್ತು ಬಹುತೇಕ ಮನೆಗಳಲ್ಲೂ ಇದೇ ಪರಿಸ್ಥಿತಿ. ಮಗು ಅತ್ರೆ ಮೊಬೈಲ್, ಊಟ ಮಾಡಿಸುವಾಗ ಮೊಬೈಲ್, ಅಪ್ಪ ಅಮ್ಮ ಬ್ಯುಸಿಯಾಗಿದ್ದಾಗ ಮೊಬೈಲ್, ರೀಲ್ಸ್, ಶಾರ್ಟ್ಸ್, ಕಾರ್ಟೂನ್, ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್, ಮಕ್ಕಳ ಹಾಡುಗಳು, ಹೀಗೆ ನೋಡ್ತಾ ನೋಡ್ತಾ ಕೆಲ ಮಕ್ಕಳು ಮೊಬೈಲ್ ಇಲ್ಲದೆ ಊಟ ಮಾಡಲ್ಲ, ಮೊಬೈಲ್ ಇಲ್ಲದೆ ಸುಮ್ಮನಿರಲ್ಲ ಅನ್ನುವ ಮಟ್ಟಕ್ಕೆ ಹೋಗಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ಅತಿಯಾಗಿ ಸ್ಕ್ರೀನ್ ನೋಡೋದು ಮಗುವಿನ ಕಲಿಕೆ ಮತ್ತು ನೆನಪಿನ ಶಕ್ತಿಯ ಮೇಲೆ ಪರಿಣಾಮ ಬೀರಬಹುದು ಅಂತ ಹೊಸ ಅಧ್ಯಯನವೊಂದು ಎಚ್ಚರಿಸಿದೆ. ಇನ್ಫಮ್ ಮತ್ತು ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಾಪುರದ ಸಂಶೋಧಕರು 502 ಮಕ್ಕಳ ಮೇಲೆ ಅಧ್ಯಯನ ನಡೆಸಿದ್ದಾರೆ. ಮಕ್ಕಳು ವಿವಿಧ ವಯಸ್ಸಿನಲ್ಲಿ ಎಷ್ಟು ಸಮಯ ಸ್ಕ್ರೀನ್ ನೋಡ್ತಾರೆ ಅನ್ನೋದನ್ನು ದಾಖಲಿಸಿ ನಂತರ ಅವರ ಶೈಕ್ಷಣಿಕ ಸಾಧನೆ ಮತ್ತು ನೆನಪಿನ ಶಕ್ತಿಯನ್ನು ಪರೀಕ್ಷಿಸಲಾಗಿದೆ. 1 ವರ್ಷದ ವಯಸ್ಸಿನಲ್ಲೇ ಹೆಚ್ಚು ಸಮಯ ಸ್ಕ್ರೀನ್ ನೋಡ್ತಿದ್ದ ಮಕ್ಕಳಲ್ಲಿ ಮುಂದೆ ಶೈಕ್ಷಣಿಕ ಸಾಧನೆ ಕಡಿಮೆಯಾಗುವ ಮತ್ತು ಕಾರ್ಯಕಾರಿ ನೆನಪಿನ ಶಕ್ತಿ ದುರ್ಬಲವಾಗುವ ಸಾಧ್ಯತೆ ಕಂಡುಬಂದಿದೆ. 6 ವರ್ಷದ ವಯಸ್ಸಿನಲ್ಲಿ ಹೆಚ್ಚು ಸ್ಕ್ರೀನ್ ಬಳಸಿದ ಮಕ್ಕಳಲ್ಲೂ ಇದೇ ರೀತಿಯ ಪರಿಣಾಮಗಳು ಕಂಡುಬಂದಿವೆ. ಅಂದರೆ ಮಗು ಚಿಕ್ಕದಿರುವಾಗಲೇ ಮೊಬೈಲ್ ಕೊಡುವ ಅಭ್ಯಾಸದ ಬಗ್ಗೆ ಪೋಷಕರು ಎಚ್ಚರವಾಗಬೇಕು. ಇದಕ್ಕೆ ಕಾರಣ ಮೊಬೈಲ್ ಮಾತ್ರ ಅಂತ ಸಂಶೋಧಕರು ಹೇಳ್ತಿಲ್ಲ. ಮಗು ಮೊಬೈಲ್ ನೋಡ್ತಾ ಕುಳಿತಾಗ ಏನು ಕಳೆದುಕೊಳ್ತದೆ ಅನ್ನೋದು ಕೂಡ ಮುಖ್ಯ. ಮನೆಯ ಹೊರಗೆ ಹೋಗಿ ಆಟ ಆಡೋದು, ಪುಸ್ತಕ ನೋಡುವುದು, ತಂದೆ ತಾಯಿಯ ಜೊತೆ ಮಾತನಾಡೋದು, ಪ್ರಶ್ನೆ ಕೇಳೋದು, ಸುತ್ತಮುತ್ತಲಿನ ವಿಷಯಗಳನ್ನು ಗಮನಿಸೋದು, ಇವೆಲ್ಲವೂ ಮಗುವಿನ ಕಲಿಕೆಗೆ ಬಹಳ ಮುಖ್ಯ. ಆದರೆ ಇವೆಲ್ಲದರ ಜಾಗವನ್ನು ಮೊಬೈಲ್ ತುಂಬಿಬಿಟ್ರೆ ಸಮಸ್ಯೆ ಆಗ್ತದೆ. ಇದಕ್ಕೂ ಮುನ್ನ ನಡೆದ ಸಂಶೋಧನೆಗಳಲ್ಲೂ ಇದೇ ರೀತಿಯ ಎಚ್ಚರಿಕೆಗಳು ಬಂದಿವೆ. ಹೆಚ್ಚು ಸಮಯ ಸ್ಕ್ರೀನ್ ನೋಡುವ ಮಕ್ಕಳು ಯೋಚಿಸಿ ಮಾತನಾಡುವ ಕಲೆಯನ್ನೇ ಕಳೆದುಕೊಳ್ತಾರೆ ಅನ್ನೋದು ನಾವು ನಮ್ಮ ಮನೆಯಲ್ಲಿಯೇ ಕಾಣ್ತಿದ್ದೇವೆ. ಮೊಬೈಲ್ ಸಂಪೂರ್ಣ ಕೆಟ್ಟದ್ದು ಅಂತಲ್ಲ. ಮಗು ಏನು ನೋಡ್ತದೆ, ಎಷ್ಟೊತ್ತು ನೋಡ್ತದೆ, ಪೋಷಕರು ಜೊತೆಯಲ್ಲೇ ಇದ್ದಾರಾ, ಮೊಬೈಲ್ ಹೊರತುಪಡಿಸಿ ಮಗು ಆಟ, ಓದು ಮತ್ತು ಕುಟುಂಬದ ಜೊತೆ ಸಮಯ ಕಳೀತಿದೆಯಾ? ಹೀಗಾಗಿ ಮಗು ಅತ್ತಾಗಲೆಲ್ಲ ಮೊಬೈಲ್ ಕೊಡೋದಕ್ಕಿಂತ ಸಾಧ್ಯವಾದಷ್ಟು ಆಟ, ಕತೆ, ಪುಸ್ತಕ ಮತ್ತು ಮನೆಯವರ ಜೊತೆಗಿನ ಮಾತುಕತೆಗೆ ಸಮಯ ಕೊಡಿ. ಊಟ ಮಾಡಿಸ್ಬೇಕೆಂದ್ರೆ ಮೊಬೈಲ್ ತೋರಿಸೋದು ಸುಲಭ, ಆದರೆ ಮಗುವಿನ ಭವಿಷ್ಯದ ಕಲಿಕೆ ಮತ್ತು ಬೆಳವಣಿಗೆಯನ್ನು ಕಾಪಾಡೋದು ನಮ್ಮ ಜವಾಬ್ದಾರಿ. ಈಗ ನಿಮ್ಮ ಮಗುವನ್ನು ಸುಮ್ಮನಾಗಿಸುವ ಮೊಬೈಲ್ ಮುಂದೆ ಮಗುವಿನ ಮನಸ್ಸನ್ನೇ ಸುಮ್ಮನಾಗಿಸ್ತಿದೆ ಎಂಬುದು ನಿಮಗೆ ಗೊತ್ತಿರಲಿ. ಹಾಗಾಗಿ ಇಂದಿನಿಂದ ಒಂದು ಸಣ್ಣ ಬದಲಾವಣೆ ಮಾಡಿ. ಮಗುವಿನ ಕೈಗೆ ಮೊಬೈಲ್ ಕೊಡುವ ಮೊದಲು ಒಮ್ಮೆ ನಿಮ್ಮ ಕೈಯನ್ನೇ ಮಗುವಿನ ಕಡೆ ಚಾಚಿ ನೋಡಿ.